ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರದಲ್ಲಿ ಓಪನ್ ಆಗ್ತಿರುವಂಥ ಒಂದು IPOದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಕಂಪನಿ ಯಾವುದು, ಏನು ಬಿಸ್ನೆಸ್ ಮಾಡುತ್ತೆ, ಇಂದಿನ ಪರ್ಫಾರ್ಮೆನ್ಸ್ ಹೇಗಿದೆ, ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ನಾವು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು ಸ್ಟಡಿ ಮಾಡಿ ನಂತರ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು, ಅಪ್ಲೈ ಮಾಡ್ಬೋದಾ ಅಥವಾ ಅವಾಯ್ಡ್ ಮಾಡ್ಬೋದಾ ಅಂತ. ಕಂಪನಿ ಯಾವುದು ಅಂತ ನೋಡ್ಬೋದು, ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ಕಂಪನಿ ಹೆಸರು. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋದಾದ್ರೆ 1995ರಲ್ಲಿ ಸ್ಥಾಪನೆಯಾಗಿರುವಂತಹ ಕಂಪನಿ. ಪ್ರೀಮಿಯಂ ಎನರ್ಜೀಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಇಂಟಿಗ್ರೇಟೆಡ್ ಸೋಲಾರ್ ಸೆಲ್ ಅಂಡ್ ಸೋಲಾರ್ ಪನೆಲ್, ಅಂದ್ರೆ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೋಲಾರ್ ಸೆಲ್ ಅಂಡ್ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುತ್ತೆ. ಹಾಗೆ ನೋಡಬಹುದು ಕಂಪನೀಸ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇನ್ಕ್ಲೂಡ್ಸ್ ಸೆಲ್, ಸೋಲಾರ್ ಮಾಡ್ಯೂಲ್, ಮೊನೋಫೇಶಿಯಲ್ ಮಾಡ್ಯೂಲ್ಸ್, ಬೈಫೇಶಿಯಲ್ ಮಾಡ್ಯೂಲ್ಸ್, EPC ಸೊಲ್ಯೂಷನ್ಸ್ ಅಂಡ್ O&M ಸೊಲ್ಯೂಷನ್ಸ್. ಇಷ್ಟು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಕಂಪನಿ 5 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅನ್ನ ಹೊಂದಿದೆ ಹೈದರಾಬಾದ್ ಅಲ್ಲಿ. ಹಾಗೆ ಕಂಪನಿಯ ಕ್ಲೈಂಟ್ಸ್ ಕೂಡ ನೋಡಬಹುದು. NTPC ಇದೆ, ಟಾಟಾ ಪವರ್ ಇದೆ, ಹಾಗೆ ಪಾನಾಸೋನಿಕ್ ಲೈಫ್ ಸೊಲ್ಯೂಷನ್ಸ್ ಇದೆ, ಕಂಟಿನ್ಯೂಮ್ ಶಕ್ತಿ ಪಂಪ್ಸ್ ಇದೆ, ಫಸ್ಟ್ ಎನರ್ಜಿ ಇದೆ, ಬ್ಲೂ ಪೈನ್ ಎನರ್ಜೀಸ್ ಇದೆ, ಲುಮಿನಸ್ ಇದೆ, ಆರ್ಟೆಕ್ ಇದೆ, ಹಾಗೆ ಗ್ರೀನ್ ಇನ್ಫ್ರಾ ವಿಂಡ್ ಎನರ್ಜಿ, ಹಾಗೆ ಮಾಧವ್ ಇನ್ಫ್ರಾ, ಸೋಲಾರ್ ಸ್ಕ್ವೇರ್, ಅಕ್ಸಿಟೆಕ್ ಎನರ್ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇವೆಷ್ಟು ಕಂಪನಿಯ ಕ್ಲೈಂಟ್ಸ್. ಇದರಲ್ಲಿ ಸುಮಾರು ಲಿಸ್ಟೆಡ್ ಕಂಪನೀಸ್ ಕೂಡ ಈಗಾಗಲೇ ನಾವು ನೋಡಿದೀವಿ. NTPC ಆಗ್ಬೋದು ಅಥವಾ ಟಾಟಾ ಪವರ್, ನಂತರ ಶಕ್ತಿ ಪಂಪ್ಸ್, ಇವೆಲ್ಲನೂ ಕೂಡ ಲಿಸ್ಟೆಡ್ ಕಂಪನೀಸ್. ಅವುಗಳು ಕೂಡ ಈ ಕಂಪನಿಯ ಕ್ಲೈಂಟ್ಸ್ ಆಗಿದ್ದಾವೆ. ಹಾಗೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ನೋಡಬಹುದು. ಯುನೈಟೆಡ್ ಸ್ಟೇಟ್ಸ್ ಗೆ, ಹಾಂಗ್ಕಾಂಗ್, ಸೌತ್ ಆಫ್ರಿಕಾ, ಬಾಂಗ್ಲಾದೇಶ್, ನಾರ್ವೆ, ನೇಪಾಲ್, ಫ್ರಾನ್ಸ್, ಮಲೇಷಿಯಾ, ಕೆನಡಾ, ಶ್ರೀಲಂಕಾ, ಜರ್ಮನಿ, ಹಂಗೇರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಗಾಂಡಾ, ಟರ್ಕಿ, ಸೌತ್ ಕೊರಿಯಾ, ಚೀನಾ, ತೈವಾನ್ ಅಂಡ್ ಫಿಲಿಪೈನ್ಸ್ ಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ. ಆಸ್ ಆಫ್ ಜೂನ್ 2024 1447 ಎಂಪ್ಲಾಯೀಸ್ ಅನ್ನ ಕಂಪನಿ ಹೊಂದಿದೆ. ಹಾಗೆ 3278 ಕಾಂಟ್ರಾಕ್ಟ್ ಲೇಬರ್ಸ್ ಕೂಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ಕಂಪನಿಯ ಬಗ್ಗೆ ಆಯ್ತು. ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಖಂಡಿತ ಫ್ಯೂಚರ್ ಇರುವಂತಹ ಸೆಗ್ಮೆಂಟ್, ಸೋಲಾರ್ ಸೆಲ್ ಅಂಡ್ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್. ಯಾಕಂದ್ರೆ ತುಂಬಾ ಕಡಿಮೆ ಕಂಪನೀಸ್ ಭಾರತದಲ್ಲಿ ಈ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತವೆ. ಅವಾಗ ಈ ಒಂದು ಯೂನಿಕ್ ಬಿಸ್ನೆಸ್ ಅನ್ನ ಹೊಂದಿರುವಂತಹ ಕಂಪನಿ. ಹಾಗಂತ ಈ ಮ್ಯಾನುಫ್ಯಾಕ್ಚರರ್ಸ್ ಇಲ್ವೇ ಇಲ್ಲ ಅಂತಲ್ಲ, ಇದಾವೆ, ಬಟ್ ಲಿಮಿಟೆಡ್ ನಂಬರ್ಸ್. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಕಂಪನಿ ಆಗುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟಡಿ ಮಾಡ್ತಿರೋರಿಗೆ. ನಂತರ ಕಂಪನಿಯ ಫೈನಾನ್ಷಿಯಲ್ಸ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಲಾಸ್ಟ್ 4 years ಡೇಟಾ ಪ್ರೊವೈಡ್ ಮಾಡಿದ್ದಾರೆ. ಬಟ್ 4 years ಅಲ್ಲಿ ಇಲ್ಲಿ ಫುಲ್ ಡೇಟಾ ಇಲ್ಲ, ಜಸ್ಟ್ 3 months ಡೇಟಾ ಮಾತ್ರ ಇದೆ. ಹಾಗಾಗಿ ನಾವು ಈ 3 ಕಾನ್ಸಂಟ್ರೇಟ್ ಮಾಡೋಣ ಈಗ, ಯಾಕಂದ್ರೆ ಇದು ಬರೀ 3 months ಡೇಟಾ ಆಗಿರುತ್ತೆ. ಕಂಪನಿಯ ರೆವಿನ್ಯೂ ನೋಡಬಹುದು. 2022ರಲ್ಲಿ ತುಂಬಾ ಚೆನ್ನಾಗಿತ್ತು, 3735. 23ರಲ್ಲಿ ಡೌನ್ ಆಯ್ತು ಪರ್ಫಾರ್ಮೆನ್ಸ್, 1463. ಈಗ 3171 ಇದೆ. ಈಗಲೂ ಕೂಡ 2022ರ ರೆವಿನ್ಯೂಗೆ ಹೋಲಿಸಿದ್ರೆ ಕಡಿಮೆ ಇದೆ, ಬಟ್ ಲಾಸ್ಟ್ ಇಯರ್ ಹೋಲಿಸಿದ್ರೆ ಇಂಪ್ರೂವ್ ಆಗಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಪ್ಯಾಟ್ ಅಲ್ಲಿ 2022ರಲ್ಲಿ ಮೈನಸ್ ಇತ್ತು 14 ಕೋಟಿ, 23 ಕೂಡ ಮೈನಸ್ ಇತ್ತು 13 ಕೋಟಿ, ಈಗ 231 ಕೋಟಿ ಪ್ಲಸ್ ಆಗಿದೆ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಲಾಸ್ಟ್ 3 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ Q1 ಚೆನ್ನಾಗಿದೆ, 1668, 198 ಕೋಟಿ ಲಾಭವನ್ನು ಕೂಡ ಒಂದೇ ಕ್ವಾರ್ಟರ್ ಅಲ್ಲಿ ಕಂಪನಿ ಗಳಿಸಿದೆ. ನಂತರ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ನೋಡಬಹುದು, ಚೆನ್ನಾಗಿದೆ. ಬಾರೋಯಿಂಗ್ ಕೂಡ ಇದೆ 1392 ಕೋಟಿ, ಈಗ ಅಪ್ಡೇಟೆಡ್ ನೋಡಿದ್ರೆ 1200 ಕೋಟಿ ಇದೆ. ಕಂಪನಿಯಲ್ಲಿ ಒಂದ್ ಸ್ವಲ್ಪ ಸಾಲ ಕೂಡ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಥವಾ ಫೈನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಓಕೆ ಪರ್ಫಾರ್ಮೆನ್ಸ್, ಯಾಕಂದ್ರೆ ಗ್ರೋಯಿಂಗ್ ಬಿಸ್ನೆಸ್ ನಿಟ್ಟಿನಲ್ಲಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಂತರ ಕಂಪನಿ IPO ಯಾವ ಉದ್ದೇಶವನ್ನು ಇಟ್ಕೊಂಡು ತರ್ತಾ ಇದೆ ಅಂತ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಇನ್ ದ ಸಬ್ಸಿಡಿಯರಿ ಪ್ರೀಮಿಯರ್ ಎನರ್ಜೀಸ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಫಾರ್ ಪಾರ್ಟ್ ಫೈನಾನ್ಸಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ 4 gigawatt ಸೋಲಾರ್ PV TOPC on cell and 4 gigawatt solar PV TOPC on module manufacturing facility in Hyderabad, ತೆಲಂಗಾಣ. ಅಂದ್ರೆ ಕಂಪನಿ ತನ್ನ ಸಬ್ಸಿಡಿಯರಿಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಫಂಡಿಂಗ್ ಅವಶ್ಯಕತೆ ಇದೆ. ಆ ಕಾರಣಕ್ಕೆ IPO ತರ್ತಾ ಇದೆ. ಅಂದ್ರೆ ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡು IPO ತರ್ತಾ ಇದೆ. ಒಂದು ಒಳ್ಳೆ ಅಬ್ಜೆಕ್ಟಿವ್ ಅಂತಾನೆ ಹೇಳ್ಬೋದು. ನಂತರ 2ನೇ ಪಾಯಿಂಟ್, ಆಸ್ ಯೂಶುವಲ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಇದೆ. ಕಂಪನಿಯ ಉದ್ದೇಶ ಒಳ್ಳೆದಾಗಿದೆ. ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಪ್ಲಾನ್ ಮಾಡಿದೆ, ಅದಕ್ಕಾಗಿ IPO ತರ್ತಿದೆ ಅಂತಾನೆ ಹೇಳ್ಬೋದು. ನಂತರ IPOದ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಆಗಸ್ಟ್ 27ಕ್ಕೆ ಓಪನ್ ಆಗುತ್ತೆ, ಅಂದ್ರೆ ಮಂಗಳವಾರ ಓಪನ್ ಆಗುತ್ತೆ. ಹಾಗೆ ಆಗಸ್ಟ್ 29ಕ್ಕೆ ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ₹1 ಇದೆ. ಪ್ರೈಸ್ ಬ್ಯಾಂಡ್ 427ರಿಂದ ₹450 ಪರ್ ಶೇರ್ ಇದೆ. ಲಾಟ್ ಸೈಜ್ 33 ಶೇರ್ಸ್ ಇರುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 2840 ಕೋಟಿ. ಅದರಲ್ಲಿ ಫ್ರೆಶ್ ಇಶ್ಯೂ 1291 ಕೋಟಿ ಇರುತ್ತೆ. ಇನ್ನು OFS 1539 ಕೋಟಿ ಇರುತ್ತೆ. ಅಂದ್ರೆ ಈ 1291 ಕೋಟಿ ಕಂಪನಿ ಹತ್ರ ಹೋಗುತ್ತೆ ಅಮೌಂಟ್. ಇದು ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಸೇಲ್ ಮಾಡ್ತಿರುವಂತಹ ಸ್ಟೇಕ್ ಆಗಿರುತ್ತೆ. ನಂತರ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ, ₹22 ಪರ್ ಶೇರ್. ಹಾಗೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ. NSE BSE ಎರಡರಲ್ಲೂ ಲಿಸ್ಟ್ ಆಗುತ್ತೆ. ರಿಸರ್ವೇಶನ್ ಪಾರ್ಟ್ ನೋಡೋದಾದ್ರೆ 50% QIB ಇದೆ, 35% ರಿಟೇಲ್ ಪೋರ್ಷನ್ ಇದೆ, ಹಾಗೆ NIA 15% ಇದೆ. ಡಿಸೆಂಟ್ ರಿಸರ್ವೇಶನ್ ಕೂಡ ಇಟ್ಟಿದೆ ಕಂಪನಿ. ನಂತರ ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ಮಂಗಳವಾರ 27ನೇ ತಾರೀಕು ಓಪನ್ ಆಗುತ್ತೆ, ಗುರುವಾರ 29ಕ್ಕೆ ಕ್ಲೋಸ್ ಆಗುತ್ತೆ.
ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ. ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂತಂದ್ರೆ ಸೆಪ್ಟೆಂಬರ್ 2 ಅಥವಾ ಸೋಮವಾರದಿಂದ ರೀಫಂಡ್ಸ್ ಶುರು ಆಗುತ್ತೆ. ಇನ್ ಕೇಸ್ ಅಲಾಟ್ ಆದ್ರೆ ಸೋಮವಾರನೇ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೂ ಕೂಡ ಷೇರುಗಳು ಕ್ರೆಡಿಟ್ ಆಗುತ್ತೆ. ಹಾಗೆ ಲಿಸ್ಟಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 3 ಆಗಿರುತ್ತೆ, ಮಂಗಳವಾರ. ಅಂದ್ರೆ ಈ ಮಂಗಳವಾರ ಓಪನ್ ಆಗಿ ನೆಕ್ಸ್ಟ್ ಮಂಗಳವಾರ ಲಿಸ್ಟಿಂಗ್ ಆಗುತ್ತೆ. ನಂತರ ಲಾಟ್ ಸೈಜ್ ಗೆ ಬಂದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ 1 ಲಾಟ್ 14,850 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ಇರುತ್ತೆ, 429 ಶೇರ್ಸ್, 1,93,050 ರೂಪೀಸ್ ಬೇಕಾಗುತ್ತೆ. SHNI ಅಲ್ಲಿ 14 ಲಾಟ್ ಇಂದ 67 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. 2,211 ಶೇರ್ಸ್ 9,94,950 ರೂಪಾಯಿ ಆಗಿರುತ್ತೆ. ನಂತರ BHNI ಅಲ್ಲಿ 68 ಲಾಟ್ 10,09,800 ಬೇಕಾಗುತ್ತೆ. ಹಾಗೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು, 72% ಇತ್ತು. ಪೋಸ್ಟ್ ಇಶ್ಯೂ 66% ಗೆ ಬರುತ್ತೆ. ಕಂಪನಿಯ ಶೇರ್ ಹೋಲ್ಡಿಂಗ್ ಅಂದ್ರೆ ಫ್ಯೂಚರ್ ಅಲ್ಲಿ ಮ್ಯಾಂಡೇಟರಿ OFS ಬರುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಬಿಲೋ 75 ಇರುತ್ತೆ ಕಂಪನಿಯ ಶೇರ್ ಹೋಲ್ಡಿಂಗ್. ಕಂಪನಿ ಇನ್ ಕೇಸ್ ಬೇಕು ಫಂಡ್ ರೈಸ್ ಮಾಡಬೇಕು ಅಂತಂದ್ರೆ ತರಬಾರದು ಅಂತ ಏನಲ್ಲ, ಬಟ್ ಮ್ಯಾಂಡೇಟರಿ ಇರೋದಿಲ್ಲ. ಇನ್ ಕೇಸ್ 75% ಗಿಂತ ಜಾಸ್ತಿ ಇದ್ದಾಗ ಮ್ಯಾಂಡೇಟರಿ ತರಲೇಬೇಕಾಗಿರುತ್ತೆ ರೂಲ್ಸ್ ಪ್ರಕಾರ. ಬಟ್ ಇಲ್ಲಿ ಹಾಗೇನು ಇರೋದಿಲ್ಲ, 66% ಇರೋದ್ರಿಂದ ಮ್ಯಾಂಡೇಟರಿ OFS ನ ಚಾನ್ಸಸ್ ಇರಲ್ಲ. ಇದಿಷ್ಟು IPO ದ ಬಗ್ಗೆ ಮಾಹಿತಿ ಆಯ್ತು. ಹಾಗೆ ನಾನು ಯಾವಾಗಲೂ ಹೇಳಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಕಂಪನಿಯ IPO ನ ಖಂಡಿತ ಬಿಸ್ನೆಸ್ ವೈಸ್ ಅಥವಾ ಕಂಪನಿ ಕೆಲಸ ಮಾಡುವಂತ ಸೆಕ್ಟರ್ ಏನಿದೆ ಫ್ಯೂಚರ್ ಇರುವಂತ ಸೆಕ್ಟರ್, ಜೊತೆಗೆ ಫ್ಯೂಚರ್ ಅಲ್ಲಿ ಇನ್ನೂ ದೊಡ್ಡ ಮಟ್ಟದ ಬೆಳವಣಿಗೆಯ ಅವಕಾಶ ಇರುವಂತ ಸೆಕ್ಟರ್. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಅಂತಾನೆ ಹೇಳ್ಬೋದು. ಸೋಲಾರ್ ಪನೆಲ್ ಅಂಡ್ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾನು ಮೊದಲಿಗೆ ಹೇಳಿದಾಗೆ ಲಿಮಿಟೆಡ್ ಕಂಪನೀಸ್ ಇರೋದು ಈ ಸೆಕ್ಟರ್ ಅಲ್ಲಿ ಆಸ್ ಆಫ್ ನೌ. ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಸಾಕಷ್ಟು ಕಂಪನಿಗಳು ಬರಬಹುದು, ಬಟ್ ಆಸ್ ಆಫ್ ನೌ ಲಿಮಿಟೆಡ್ ಕಂಪನೀಸ್ ಇರೋದು. ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸುತ್ತೆ. ಬಟ್ ನಾನಂತೂ ಲಾಂಗ್ ಟರ್ಮ್ಗೆ ಈಗಲೇ ಪ್ರಿಫರ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 2-3 ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ಮೇಲೆ ನಾವು ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳ್ಬಹುದು. ಆಸ್ ಆಫ್ ನಾವು ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನೇ ಬಳಸ್ತೀನಿ. ಬಟ್ ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಏನ್ಗೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು. ಲಾಸ್ಟ್ GMP 315 ರೂಪಾಯಿ ಟ್ರೇಡ್ ಆಗ್ತಿದೆ. ಟೈಮ್ ಕೂಡ ನೋಡಬಹುದು, ಇವತ್ತಿನ ಡೇಟ್ ಇದೆ. ಹಾಗೆ 4:30ಕ್ಕೆ ಅಪ್ಡೇಟ್ ಆಗಿರುವಂತದ್ದು ಇದು. ಹಾಗೆ ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ 450 ಇದೆ, ಅಂದ್ರೆ 765 ರೂಪಾಯಿಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಾ ಇದೆ. ಹಾಗೆ ಅಂದ್ರೆ 70% ಪ್ರೀಮಿಯಂ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ. ತುಂಬಾ ಒಳ್ಳೆ ಪ್ರೀಮಿಯಂ ಅಂತ ಹೇಳ್ಬೋದು. ಹೆವಿ ಬಿಡ್ಡಿಂಗ್ ಕೂಡ ಬರುವಂತ ಎಲ್ಲ ಚಾನ್ಸಸ್ ಇದೆ ಈ IPOಗೆ. ಯಾಕೆಂತಂದ್ರೆ ಪ್ರೀಮಿಯಂ ಸಖತ್ತಾಗಿದೆ. ಸೊ ನಮ್ಮ ಟಾರ್ಗೆಟ್ ಏನಿರುತ್ತೆ ಅಟ್ಲೀಸ್ಟ್ 25%. ಇದು ಆಲ್ಮೋಸ್ಟ್ ಟ್ರಿಪಲ್ ಇದೆ. 70% ಅಂದ್ರೆ ಹತ್ತತ್ರ ಟ್ರಿಪಲ್ ಇದೆ ನಮ್ಮ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಗಿಂತ. ಹಾಗಾಗಿ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ. ಜೊತೆಗೆ ಈ ಪ್ರೀಮಿಯಂ ಪ್ರತಿದಿನ ಕೂಡ ಬದಲಾಗುತ್ತೆ. 70% ಇದೆ ಅಂದ ತಕ್ಷಣ 70 ಇರುತ್ತೆ ಅಂತ ಅಲ್ಲ, ನಾಳೆ 75 ಆಗ್ಬೋದು, 65 ಆಗ್ಬೋದು, 60 ಆಗ್ಬೋದು. ಯಾಕೆ ಈ ಪ್ರೀಮಿಯಂ ಈ ರೀತಿ ಹೈ ಅಲ್ಲಿ ಇದೆ ಅಂದ್ರೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ನಾವು ನೋಡಿದ್ವಲ್ಲ, ಸೋಲಾರ್ PV ಅಂಡ್ ಸೋಲಾರ್ ಸೆಲ್, ಈ ಸೆಗ್ಮೆಂಟ್ ಗೆ ತುಂಬಾ ಬೇಡಿಕೆ ಇದೆ ಈಗ. ಸೊ ಆ ಕಾರಣಕ್ಕೆ ಗ್ರೇ ಮಾರ್ಕೆಟ್ ಅಲ್ಲಿ ಈಗಾಗಲೇ ಒಳ್ಳೆ ಪ್ರೀಮಿಯಂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ಹಾಗೆ ನೀವು ಲಾಂಗ್ ಟರ್ಮ್ ಗೆ ಹೋಗ್ತೀರಿ ಅಂದ್ರೆ ಹೋಗ್ಬೋದು, ಅದ್ರಲ್ಲೇನ್ ತೊಂದರೆ ಇಲ್ಲ. ಬಟ್ ಸಣ್ಣ ಕಂಪನಿಗಳಾಗಿರ್ತವೆ, ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಅಷ್ಟೇ. ಬಟ್ ಪ್ರೀಮಿಯಂ ಅಂತ ನೋಡಿದ್ರೆ ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಏನ್ ವಿಚಾರದಲ್ಲಿ ಖಂಡಿತ ಒಳ್ಳೆ ಪ್ರೀಮಿಯಂ ಟ್ರೇಡ್ ಆಗ್ತದೆ. ಇನ್ ಕೇಸ್ ಇದೇ ರೀತಿ ಪ್ರೀಮಿಯಂ ಕಂಟಿನ್ಯೂ ಆದ್ರೆ ಬಹುಶಃ ಮೊದಲನೇ ದಿನಾನೇ ಇನ್ವೆಸ್ಟ್ಮೆಂಟ್ ಡಬಲ್ ಆದ್ರೂ ಆಗಬಹುದು ಅಂತ ಚಾನ್ಸಸ್ ಕೂಡ ಇದೆ ಆಸ್ ಆಫ್ ನೌ ನೋಡಿದ್ರೆ. ಬಟ್ ನಾಳೆ ನಾಡಿದಿನ ಪರ್ಫಾರ್ಮೆನ್ಸ್ ಡಿಫರೆನ್ಸ್ ಆಗ್ಬೋದು, ಅದು ಮಾರ್ಕೆಟ್ ಅಲ್ಲಿ ಕಾಮನ್. ಏರಿಳಿತಗಳು ಅಪ್ಪು ಆಗ್ಬೋದು, ಡೌನ್ ಆಗ್ಬೋದು. ಹಾಗಾಗಿ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ಖಂಡಿತ ಒಳ್ಳೆ ಪ್ರೀಮಿಯಂ ಇದೆ. ನೋಡೋಣ ಇದೇ ರೀತಿ ಪ್ರೀಮಿಯಂ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ. ಪ್ರೀಮಿಯರ್ ಎನರ್ಜೀಸ್ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಬಹುದು, ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ ಯಾವುದನ್ನು ಕೂಡ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಪ್ರೀಮಿಯಂ ಅಂತೂ ಚೆನ್ನಾಗಿದೆ. ಜೊತೆಗೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಕೂಡ ಫ್ಯೂಚರ್ ಇರುವಂತಹ ಸೆಗ್ಮೆಂಟ್. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.